ನಿಂಗರಾಜು 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 ಒಂದು ಫೋಟೋ ತೆಗೆದಾಕು ಗ್ರೂಪ್ಗೆ. ಈಗ ಎಲ್ಲರೂ ಒಟ್ಟಿಗೆ ಇದ್ದಾರೆ ಸರ್. ನಾವು BBMP ಶಾಲಾ ಕಾಲೇಜಿನ ಉಪನ್ಯಾಸಕರು ಮತ್ತು ಶಿಕ್ಷಕರು ಇಲ್ಲಿ ಸೇರಿದ್ದೀವಿ ಸರ್. ನಮ್ಮನ್ನು ಮೊದಲು ನಾವು ವರ್ಗಕ್ಕೆ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೋ. ವರ್ಗಕ್ಕೆ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ ಲೋಕೇಶ್ ಅಂತೇಳಿ ನನ್ನ ಹೆಸರು. ಈಗ ಕಳೆದ ಜನವರಿನಲ್ಲಿ DCM ಸಾಹೇಬರು, ಮಾನ್ಯ DCM ಸಾಹೇಬ್ರ ಮುಂದೆ, ಮಾನ್ಯ ಪುಟ್ಟಣ್ಣವರು ಮತ್ತು ಮಾನ್ಯ ಕಮಿಷನರ್ ಸಾಹೇಬ್ರ ಮುಂದೆ ಒಂದು ಮೀಟಿಂಗ್ ಆಗಿದೆ ಸರ್. ಏನು ಅಂತಂದರೆ ನಮಗೆ ಸೇವಾ ಭದ್ರತೆ ಮತ್ತು ಅವತ್ತಿನಿಂದಲೇ ಸಂಬಳವನ್ನು ಹೆಚ್ಚು ಮಾಡತಕ್ಕಂಥದ್ದು. ಮತ್ತು ನಮಗೆ ಎಲ್ಲರಿಗೂ ಸಹ ಅಂದರೆ ESI ಮೊದಲಿಂದ ESI ಇತ್ತು ಇರಲಿಲ್ಲ. ಇವಾಗ ನಮಗೆ ಇನ್ಶೂರೆನ್ಸ್ನ ಒಂದು 5 ಲಕ್ಷದವರೆಗೂ ಇನ್ಶೂರೆನ್ಸ್ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ಕೋರಿಕೆ ಇಟ್ಟಿದ್ದೇವೆ ಸರ್. ಅವರು ಮಾಡಿಕೊಡ್ತೀವಿ ಅಂತ ಹೇಳಿದ ತಕ್ಷಣ ನಾವೇನು ಮಾಡ್ದೆ, ಅವ್ರ ಮಾತಿಗೆ ಮನ್ನಣೆಯನ್ನು ಕೊಟ್ಟು ನಾವು ಸ್ಟ್ರೈಕನ್ನು ವಾಪಸ್ ತೊಗೊಂಡಿದ್ದು ಸರ್. ಆ ಸಂದರ್ಭದಲ್ಲಿ SSLC ಎಕ್ಸಾಮ್ ಇತ್ತು, ಹತ್ರ ಇತ್ತು. ಹಾಗಾಗಿ ಮಕ್ಕಳು ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಸ್ಟ್ರೈಕನ್ನು ವಾಪಸ್ ತೊಗೊಂಡಿದ್ದೆವು. ಆದರೆ ಅಂದಿನಿಂದ ಇಂದಿನವರೆಗೂ ಸಹ ಯಾವುದೇ ಒಂದು ಆದೇಶವನ್ನು ಮಾಡದೇನೆ ಸುಮಾರು ಕಳೆದ 7 ವರ್ಷಗಳಿಂದ 1 ರೂಪಾಯಿ ಸಹ ವೇತನ ಹೆಚ್ಚಳ ಮಾಡದೇನೆ ನಮ್ಮನ್ನು ಹೀಗೆ ದುಡಿಸ್ಕೊಳ್ತಾ ಇದ್ದಾರೆ ಸರ್. ಅದು ನಮಗೆ ತುಂಬ ನೋವುಂಟು ಮಾಡ್ತಕ್ಕಂಥದ್ದು. ಯಾಕೆಂದರೆ ಒಬ್ಬ ಸಾಮಾನ್ಯ ನಾಗರಿಕನಿಗೆ ಇರ್ತಕ್ಕಂಥ ಪ್ರಜ್ಞೆ, ತಿಳುವಳಿಕೆ ಉಳ್ಳವ್ರಿಗೆ ಇಲ್ಲ ಅಂತಕ್ಕಂಥದ್ದು ನಮಗೆ ಬೇಸರ ಆಗಿರ್ತಕ್ಕಂಥ. 7 ವರ್ಷಗಳಿಂದ ನಿರಂತರವಾಗಿ ಸ್ಯಾಲ್ರಿಗೆ ಹೈಕ್ಗೋಸ್ಕರ ನಾವು ಬೇಡಿಕೆ ಇಡ್ತಾ ಬಂದಿದ್ವಿ. ಇವತ್ತುವರೆಗೂ ಸ್ಯಾಲ್ರಿನ ಹೈಕ್ ಮಾಡದೇ ಇರೋದು. ಜೊತೆಗೆ ಜನವರಿಲಿ ಅವರೇನು ಒಪ್ಕೊಂಡಿದ್ರು ಅದನ್ನು ಇಲ್ಲಿವರೆಗೂ ಆದೇಶ ರೂಪದಲ್ಲಿ ತರದೇ ಇರತಕ್ಕಂಥದ್ದು. ಹೀಗೆ ಹೋಗ್ತಾ ಇದ್ರೆ ನಾವು ಮೊನ್ನೆ ಟೀಚರ್ಸ್ ಡೇ ದಿನ ಸ್ಟ್ರೈಕನ್ನು ಬೈಕಾಟ್ ಮಾಡಿದ್ದೆವು. ನಾವು ಆ ಫಂಕ್ಷನ್ನ ಬೈಕಾಟ್ ಮಾಡಿದ್ದೋ. ಅವತ್ತಿಂದ ಮಾನ್ಯ ಆಯುಕ್ತರು ಬಂದರು, ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಏನಂತ ಹೇಳಿದ್ರು, ಮಾರ್ಚ್ನಿಂದ ಅದನ್ನು ಅಪ್ಡೇಟ್ ಮಾಡ್ತೀವಿ, ಹಿಂದೆ ಹೇಳಿದ ರೀತಿಯಲ್ಲಿ ನಾವು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು. ಬರೀ ಬಾಯಿ ಮಾತಿನ ಆದೇಶವನ್ನು ಕೊಟ್ಟರೆ ಹೊರತು ನಾವು ಯಾಕೆಂದರೆ ಜನವರಿಲಿ ಆಗಿದ್ದೆ ಇಲ್ಲಿವರೆಗೂ ಆಗಿಲ್ಲ, ಈಗಲೂ ಹಾಗೆ ಹೇಳೋಗ್ತಾರೆ, ಇದನ್ನು ಹಾಗೆ ಮುಂದುವರಿಸ್ತಾರೆ ಅಂತೇಳಿ ನಾವು ಸ್ಟ್ರೈಕನ್ನು ವಾಪಸ್ ತೊಗೊಂಡಿಲ್ಲ. ಇದನ್ನು ಅನಿರ್ದಿಷ್ಟಾವಧಿವರೆಗೆ ಅವ್ರು ಏನೇ ಇದು ಮಾಡಿದರೂ ಸಹ ನಾವು ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಮುಖ್ಯವಾಗಿ ನಮ್ಗೆ ಬೇಕಾಗಿರ್ತಕ್ಕಂಥದ್ದು, ಮತ್ತೊಮ್ಮೆ ನಾವು ನಮ್ಮ ಆಯುಕ್ತರಲ್ಲಿ DCM ಸಾಹೇಬರಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ, ನಮಗೆ ಸೇವಾ ಭದ್ರತೆ ಬೇಕು. ಎರಡನೇದಾಗಿ ಕಳೆದ 7 ವರ್ಷಗಳಿಂದ ಸತತವಾಗಿ ಒಂದು 10 ಬಾರಿ ಮನವಿ ಸಲ್ಲಿಸಿದ್ದೀವಿ. ಇಲ್ಲಿವರೆಗೂ ಸಹ ವೇತನ ಹೆಚ್ಚಳ ಮಾಡಿಲ್ಲ. ವೇತನ ಹೆಚ್ಚಳ ಆಗಬೇಕು. ಜೊತೆಗೆ ನಮಗೆ ಸೇವಾ ಭದ್ರತೆ ಜೊತೆಗೆ ನಮಗೆ ಏನು ಇನ್ಶೂರೆನ್ಸ್ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥದ್ದು. ಜೊತೆಗೆ ಮಹಿಳಾ ಹೆಚ್ಚು ಶಿಕ್ಷಕರಿರೋದ್ರಿಂದ ಅವರೆಲ್ಲರಿಗೂ ಸಹ ಏನು ಸರ್ಕಾರದ ಮಟ್ಟದಲ್ಲಿ ಏನು ವ್ಯವಸ್ಥೆ ಇದೆ ಅಂದರೆ ವೇತನ ಸಹಿತ ಹೆರಿಗೆ ರಜೆಯನ್ನು ಮಾಡ್ತಕ್ಕಂಥದ್ದನ್ನು ಈ 4 ಬೇಡಿಕೆಗಳನ್ನು ಕಡ್ಡಾಯವಾಗಿ ಈಡೇರೋ ತನಕ ನಾವು ಯಾವುದೇ ಕಾರಣಕ್ಕೂ ಮುಷ್ಕರವನ್ನು ವಾಪಸ್ ತೆಗೆದುಕೊಳ್ಳೋದಿಲ್ಲ ಅಂತೇಳಿ ನಮ್ಮೆಲ್ಲ ಶಿಕ್ಷಕ ಉಪನ್ಯಾಸಕರ ವೃಂದದ ಪರವಾಗಿ, ಹೊರಗುತ್ತಿಗೆ ಶಿಕ್ಷಕರ ಸಂಘದ ಪರವಾಗಿ ನಾನಿಲ್ಲಿ ಬೇಡಿಕೆ ನೀಡ್ತಾ ಇದ್ದೀನಿ. ನಾವು ಯಾಕೆ ಹೊರಗುತ್ತಿಗೆ ಅಂತ ಇವತ್ತಿಗೂ ಹೇಳ್ತಾ ಇದ್ದೀವಿ ಅಂದರೆ, ಅವರನ್ನು ಹೊರಗುತ್ತಿಗೆಯಲ್ಲಿ ನಮಗೇನು ಅವರು ಅತಿಥಿ ಉಪನ್ಯಾಸಕರು ಶಿಕ್ಷಕರು ಅಂತ ಏನು ಮಾಡಿದ ಮೇಲೆ ಯಾವ ಬೇಡಿಕೆನೂ ಈಡೇರಿಸಿಲ್ಲ. ಹಾಗಾಗಿ ನಾವು ಇನ್ನೂ ಸ್ಟಿಲ್ ಇವತ್ತುವರೆಗೂ ನಾವು ಹೊರಗುತ್ತಿಗೆ ಶಿಕ್ಷಕರೇ ಹೊರತು ನಾವು ಅತಿಥಿ ಉಪನ್ಯಾಸಕರಲ್ಲ. ಅವ್ರು ಯಾವತ್ತು ನಮ್ಮ ಬೇಡಿಕೆಗಳು ಈಡೇರಿಸ್ತಾರೋ ಅವತ್ತಿಂದ ನಾವು ಅತಿಥಿ ಶಿಕ್ಷಕರು ಉಪನ್ಯಾಸಕರು ಅಂತಕ್ಕಂಥ ಗುಂಪು ಬರ್ತೀವಿ. ಅಲ್ಲಿವರೆಗೂ ಹೊರಗುತ್ತಿಗೆ ಶಿಕ್ಷಕರಾಗೇ ಮುಂದುವರಿತೀವಿ ಅಂತೇಳಿ ಈ ಮೂಲಕ ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ ಸರ್, ನಮ್ಮೆಲ್ಲರ ಪರವಾಗಿ ಸರ್.